ವರುಷಕ್ಕೊಮ್ಮೆ ಬರೋ ಈ ಚಕ್ರವರ್ತಿಯ ಜನ್ಮದಿನವನ್ನ ಸಂಭ್ರಮಿಸುವುದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾಗರದ ಅಲೆಗಳಂತೆ ಜಮಾಯಿಸೋ ಅಭಿಮಾನಿಗಳು ನೀಡುವ ದವಸ, ಧಾನ್ಯ, ತರಕಾರಿ ಹೀಗೆ ಅವರು ಪ್ರೀತಿಯಿಂದ ನೀಡೋ ಎಲ್ಲವನ್ನ ನಿರ್ಗತಿಕರಿಗೆ, ನಿರಾಶ್ರಿತರಿಗೆ, ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ಕಳುಹಿಸಿ ಅದರಲ್ಲೇ ಸಂಭ್ರಮಿಸುವ ಸರಳತೆಯ ಒಡೆಯ ಇವರು. ಇನ್ನು ಇವರ ಅಭಿಮಾನಿಗಳು ಇನ್ನೊಂದು ಹೆಜ್ಜೆ ಮುಂದು. ಈ ಸಾರಥಿ ಹೇಳಿದ್ದೇ ವೇದವಾಕ್ಯ ಅಂದ್ಕೊಂಡು ಅವರ ಹೆಸರಲ್ಲಿ ನಡೆಯುತ್ತಿರೋ ಸಮಾಜ ಸೇವೆಗಳಿಗೆ ಲೆಕ್ಕವಿಲ್ಲ. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಹಸಿದಾಗ ಅನ್ನ, ದಣಿದಾಗ ನೀರು ಎಂಬ ಸಿದ್ಧಾಂತವನ್ನ ಅಕ್ಷರಶಃ ರೂಢಿಸಿಕೊಂಡು ಡಿ ಕಂಪನಿ ಫ್ಯಾನ್ಸ್ ಅಸೋಸಿಯೇಷನ್, ದಾಸ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ದರ್ಶನ್ ಸೇವಾ ಸಮಿತಿ, ದರ್ಶನ್ ಫ್ಯಾನ್ಸ್ ಸ್ನೇಹಜೀವಿ ಆಶ್ರಮ, ಡಿ ಬಾಸ್ ಉಸಿರು ತಂಡ, ಕರುನಾಡ ಕಲಾರತ್ನ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘ, ಅಫಿಷಿಯಲ್ ಗ್ರೂಪ್ ಆಫ್ ಡಿ ಬಾಸ್ ಬ್ರದರ್ಸ್, ಗಜಪಡೆ, ಕರುನಾಡ ಕಲಾರತ್ನ, ಬಾಸ್ ಫ್ಯಾನ್ಸ್, ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸ್ ಕ್ಲಬ್, ನಮ್ಮ ಡಿ ಬಾಸ್ ಏನು ಕ್ರಾಂತಿ, ಅತ್ತಿಬೆಲೆಯಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸುಮಾರು 10 ಕಿಲೋಮೀಟರ್ ನಾವು ರ್ಯಾಲಿ ಇಟ್ಕೊಂಡಿದ್ವಿ. 5,000ಕ್ಕೂ ಹೆಚ್ಚು ಡಿ ಬಾಸ್ ಅಭಿಮಾನಿಗಳು ತಾಲೂಕಿನಾದ್ಯಂತ, ರಾಜ್ಯಾದ್ಯಂತ ಬಂದು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಪುಟ ನೀಡಿದ್ದಾರೆ, ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು, ಏಳು ಬೀಳು ಆಟದಿ ನಿನ್ನ ನಡೆಗೆ. ಕರ್ನಾಟಕದ ಎಲ್ಲಾ ಅಭಿಮಾನಿ ಬಳಗದ ಅಭಿಮಾನಿಗಳು ಕರುನಾಡ ಹಬ್ಬ, ಸುಲ್ತಾನ್ ಸಂಭ್ರಮ, ಬಾಸ್ ಪರ್ವ, ದಾಸನ ದಾರಿಯಲ್ಲಿ ನಮ್ಮ ನಡೆ ಎಂಬ ಅಭಿಮಾನದಂತೆ ಬಿಬಿಎಂಪಿ ಕಾರ್ಯಕರ್ತರ ಕುಟುಂಬಗಳಿಗೆ ಅಕ್ಕಿ, ಎಣ್ಣೆ, ಸಕ್ಕರೆ ವಿತರಣೆ, ಚಾಪೆ, ಬೆಡ್ಶೀಟ್ ವಿತರಣೆ, ಟ್ಯಾಂಕರ್ಗಳ ಮೂಲಕ ಕುಡಿಯುವ ನೀರಿನ ಸರಬರಾಜು, ಕಲಿಯುವ ಮುಗ್ಧ ಮನಸ್ಸುಗಳಿಗಾಗಿ ಸರ್ಕಾರಿ ಶಾಲಾ ಕೊಠಡಿ ನಿರ್ಮಾಣ, ನೋಟ್ಬುಕ್, ಬ್ಯಾಗ್, ಪುಸ್ತಕ ವಿತರಣೆ, ಸಮವಸ್ತ್ರ ವಿತರಣೆ, ಪರೀಕ್ಷಾ ಸಾಮಗ್ರಿಗಳ ವಿತರಣೆ, ಹೀಗೆ ಕ್ರೀಡಾ ಬೆಳವಣಿಗೆಗಾಗಿ ಸ್ಪೋರ್ಟ್ಸ್ ಸಾಮಗ್ರಿಗಳ ವಿತರಣೆ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಆಸ್ಪತ್ರೆಯ ರೋಗಿಗಳಿಗೆ ಹಾಲು, ಹಣ್ಣು, ಹಂಪಲು ವಿತರಣೆ, ವೃದ್ಧಾಶ್ರಮ, ಅನಾಥಾಶ್ರಮಗಳಲ್ಲಿ ಅನ್ನ ಸಮರ್ಪಣೆ, ಸಿದ್ಧಗಂಗಾ ಮಠಕ್ಕೆ ಪ್ರತಿ ತಿಂಗಳು 200 ಕೆಜಿ ಬೇಳೆ, ಸಕ್ಕರೆ, ಎಣ್ಣೆ ಪೂರೈಕೆ. ಕೆಲವೊಂದು ಕಷ್ಟಕಾಲದಲ್ಲಿ ಕೈ ಹಿಡಿದವರು ನಮ್ಮನ್ನ ಎಲ್ಲೋ ಇಟ್ಟಿದ್ದನ್ನ ಸಂಕಷ್ಟದಲ್ಲಿರೋ ಕಲಾವಿದರಿಗೆ ಆರ್ಥಿಕ ಸಹಾಯ, ಬಡ ಚಾಲಕರಿಗೆ ಆಟೋ ರಿಕ್ಷಾ ವಿತರಣೆ, ನೆರೆ ಸಂತ್ರಸ್ತರಿಗೆ ಹಾಗೂ ನಿರಾಶ್ರಿತರ ಸ್ಥಳಕ್ಕೆ ತೆರಳಿ ಆಹಾರ ಸಾಮಗ್ರಿ, ವಸ್ತುಗಳು ಮತ್ತು ಮೆಡಿಸಿನ್ ವಿತರಣೆ, ಅಪಘಾತದಲ್ಲಿ ದುಡಿದ ಕುಟುಂಬಗಳಿಗೆ ಆರ್ಥಿಕ ಸಹಾಯದ ಮೂಲಕ ಮಾನವೀಯತೆಯ ನೆರವು. 10 ಲಕ್ಷ ರೂಪಾಯಿ ಅವರು ಅವರಿಗೆ ಫ್ಯಾಮಿಲಿಗೆ ಕೊಟ್ಟರು. ಅಂದ್ರೆ ಅಂದೆಂತ ಕೂಡ ನೋಡಿ, ಒಂದು ವರ್ಡ್ ಅಲ್ಲಿ ಬಂದಿಲ್ಲ, ಅಲ್ಲಿ ಯಾರಿಗೂ ಗೊತ್ತಾಗಿಲ್ಲ. ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ಮಾಸ್ಕ್ ವಿತರಣೆ, ಪಿಇಪಿ ಕಿಟ್ ವಿತರಣೆ, ಆಕ್ಸಿಜನ್ ಪೂರೈಕೆ ಜೊತೆಗೆ ನಿರ್ಗತಿಕರಿಗೆ ಹಾಗೂ ನಿರಾಶ್ರಿತರಿಗೆ ಊಟ, ತಿಂಡಿ ಹಾಗೂ ನೀರಿನ ಬಾಟಲ್ ವಿತರಣೆ, ಹಾಗೆಯೇ ಕೋವಿಡ್ ಶೀಲ್ಡ್ ಲಸಿಕೆ ಅಭಿಯಾನ, 30 ಜಿಲ್ಲೆ, 60 ಆಶ್ರಮ, 1 ಮಠಗಳಿಗೆ 70 ಟನ್ ಆಹಾರ ಪೂರೈಕೆ, ಕರ್ನಾಟಕದಲ್ಲಿರೋ 9 ವನ್ಯಜೀವಿ ಪ್ರಾಣಿ ಸಂಗ್ರಹಾಲಯ ಹಾಗೂ ಪ್ರಾಣಿ ಸಂಕುಲದ ಉಳಿವಿಗಾಗಿ ಝೂ ಆಫ್ ಕರ್ನಾಟಕ ಆಪ್ ಮೂಲಕ ಪ್ರಾಣಿಗಳ ದತ್ತು ಸ್ವೀಕಾರ ಅಭಿಯಾನ, ಅರಣ್ಯದಲ್ಲಿ ಕೆಲಸ ಮಾಡೋ ನೌಕರರ ಅದೆಷ್ಟೋ ಕುಟುಂಬಗಳ ಸಾಲ ತೀರಿಸಲು ನೆರವು, ವನ್ಯಜೀವಿ ಗುತ್ತಿಗೆ ನೌಕರರ ಕ್ಷೇಮಾಭಿವೃದ್ಧಿಗೆ 12 ಲಕ್ಷ ಆರ್ಥಿಕ ನೆರವು, ದರ್ಶನ್ ಅವರ ಅಭಿಮಾನದ ಕರೆಗೆ ಓಗೊಟ್ಟು ಒಟ್ಟು 6,000 ಪ್ರಾಣಿಗಳನ್ನ ದತ್ತು ಪಡೆದು ಮೃಗಾಲಯಗಳಿಗೆ 3 ಕೋಟಿ ದೇಣಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಹೀಗೆ ನೂರಾರು ಸೇವಾ ಕಾರ್ಯಕ್ರಮಗಳ ಮೂಲಕ ತಮ್ಮ ಅಭಿಮಾನದ ಆರಾಧ್ಯ ದೈವವನ್ನ ಆರಾಧಿಸ್ತಿರೋ ಅವರ ಸೆಲೆಬ್ರಿಟಿಗಳ ಅಭಿಮಾನಕ್ಕೆ ಹ್ಯಾಟ್ಸ್ ಆಫ್.
ನಡೀತಿರೋ ಈ ಸುಂದರವಾದ ಕಾರ್ಯಕ್ರಮದ ಮೂಲಕ ಅವರ ಕೋಟ್ಯಾನುಕೋಟಿ ಸೆಲೆಬ್ರಿಟಿಗಳಿಗೆ ಹೇಳೋದೊಂದೇ, ನೀವು ಪ್ರೀತಿಯಿಂದ ಕರೆಯೋ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್. ಜಗತ್ತಿನ ಕಣ್ಣಿಗೆ ಆತನೊಬ್ಬ ಒರಟ, ಆದ್ರೆ ಅವರನ್ನ ಬಲ್ಲವರಿಗೆ ಗೊತ್ತು ಅವರೊಬ್ಬ ನೇರ ವ್ಯಕ್ತಿತ್ವದ ಹೃದಯವಂತ.